ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಶೋಕವನವನ್ನು ಪ್ರವೇಶಿಸಿ ಅದರ ಸೊಬಗನ್ನು ನೋಡಿದುದು, ಅಶೋಕ ವೃಕ್ಷವೊಂದರ ಮೇಲೆ ಕುಳಿತು ಸೀತೆ ಇರುವ ಸ್ಥಳವನ್ನು ಹುಡುಕಿದುದು ಎಂಬ 14ನೆಯ ಸರ್ಗಕ್ಕೆ ಸ್ವಾಗತ. ಸಮುಹೂರ್ತಮಿಮಧ್ಯಾತ್ವಾ ಮನಸಾ ಚಾಧಿಗಮ್ಯತಾಂ ಅವಪ್ಲುತೋ ಮಹಾತೇಜ ಪ್ರಾಕಾರಂ ತಸ್ಯ ವೇಶ್ಮನಃ. ಕಪಿಶ್ರೇಷ್ಠನಾದ ಮಹಾ ತೇಜಸ್ವಿಯಾದ ಹನುಮಂತನು ಮುಹೂರ್ತ ಕಾಲದವರೆಗೆ ಮುಂದೆ ಮಾಡಬೇಕಾದ ಕಾರ್ಯದ ವಿಷಯವಾಗಿ ಯೋಚಿಸುತ್ತಿದ್ದು, ಮನಸ್ಸಿನಿಂದ ಸೀತಾದೇವಿಯನ್ನು ಸ್ಮರಿಸಿ ರಾವಣನ ಅರಮನೆಯ ಪ್ರಾಕಾರದಿಂದ ಹಾರಿ ಅಶೋಕವನದ ಪ್ರಾಕಾರವನ್ನು ಸೇರಿದನು. ಪ್ರಾಕಾರದ ಮೇಲಿದ್ದ ಸರ್ವ ಸಂತುಷ್ಟ ಸರ್ವಾಂಗನಾಗಿದ್ದ ಹನುಮಂತನು ವಸಂತ ಋತುವಿನ ಪ್ರಾರಂಭದಲ್ಲಿ ಪುಷ್ಪಿತವಾದ ಅಗ್ರಭಾಗಗಳುಳ್ಳ ವಿಧ ವಿಧವಾದ ವೃಕ್ಷಗಳನ್ನು ಆ ಅಶೋಕವನದಲ್ಲಿ ನೋಡಿದನು. ಆ ವನವು ಮಾವಿನ ತೋಪುಗಳಿಂದ ಸಮಾವೃತವಾಗಿದ್ದಿತು. 100 ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಅನೇಕ ಮತ್ತಿ ಮರಗಳು, ಭವ್ಯವಾದ ಅಶೋಕ ವೃಕ್ಷಗಳು, ಹೂವುಗಳಿಂದ ಸಮಲಂಕೃತವಾದ ಸಂಪಿಗೆಯ ಮರಗಳು, ಚಳ್ಳೆ ಮರಗಳು, ನಾಗ ಸಂಪಿಗೆ ವೃಕ್ಷಗಳು, ಅನೇಕ ಜಾತಿಯ ಮಾವಿನ ಮರಗಳು ಇದ್ದವು. ಕಪಿ ಮುಖದಂತೆ ಫಲಗಳಿದ್ದ ವೃಕ್ಷಗಳು ಅಲ್ಲಿ ಹೇರಳವಾಗಿದ್ದವು. ಅವೆಲ್ಲವನ್ನು ಹನುಮಂತನು ನೋಡುತ್ತಾ ಹೋದನು. ಬಿಲ್ಲಿನ ನಾಣಿಂದ ಹೊರಬಂದ ಬಾಣದಂತೆ ಹನುಮಂತನು ವೃಕ್ಷಗಳ ಸಮೂಹದಿಂದ ಕೂಡಿದ್ದ ಆ ಅಶೋಕವನಕ್ಕೆ ಹಾರಿದನು. ಆ ಅಶೋಕವನವು ಪಕ್ಷಿಗಳಿಂದ ನಿನಾದಿತವಾಗಿದ್ದಿತು. ಚಿನ್ನದ ಮತ್ತು ಬೆಳ್ಳಿಯ ವೃಕ್ಷಗಳಿಂದ ಸರ್ವತ್ರ ವ್ಯಾಪ್ತವಾಗಿದ್ದಿತು. ಪಕ್ಷಿಗಳಿಂದಲೂ ಮೃಗಗಳ ಸಮೂಹಗಳಿಂದಲೂ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿದ್ದಿತು. ಉದಿಸಿದ ಸೂರ್ಯನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ವಿರಾಜಿಸುತ್ತಿದ್ದಿತು. ಬಲಿಷ್ಠನಾದ ಹನುಮಂತನು ಅಂತಹ ವಿಚಿತ್ರವಾದ ಉದ್ಯಾನವನವನ್ನು ನೋಡಿದನು. ಆ ಸಮಯವು ಮಾನವರೆಲ್ಲರೂ ನಕ್ಕು ನಲಿಯುವ ವಸಂತ ಕಾಲವಾಗಿದ್ದಿತು. ಆ ವನವು ಫಲಪುಷ್ಪಗಳಿಂದ ಸಮೃದ್ಧವಾದ ನಾನಾ ವಿಧ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದಿತು. ಮದಿಸಿದ ದುಂಬಿಗಳು, ಕೋಗಿಲೆಗಳು ಆ ವೃಕ್ಷಗಳನ್ನು ಆಶ್ರಯಿಸಿದ್ದವು. ಮದಿಸಿದ ನವಿಲುಗಳು ನಿನಾದ ಮಾಡುತ್ತಿದ್ದವು. ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದಿತು. ಮೃಗ ಪಕ್ಷಿಗಳಿಂದ ಸಮಾಕುಲವಾಗಿದ್ದಿತು. ಅಂತಹ ಸುಂದರವಾದ ಅಶೋಕವನವನ್ನು ಹನುಮಂತನು ನೋಡಿದನು. ಸುಂದರವಾದ ಕಟಿ ಪ್ರದೇಶದಿಂದ ಕೂಡಿದ್ದ ನಿಷ್ಕಳಂಕಳಾದ ರಾಜಪುತ್ರಿಯಾದ ಸೀತಾದೇವಿಯನ್ನು ಅಶೋಕವನದಲ್ಲಿ ಹುಡುಕುತ್ತಿದ್ದ ಹನುಮಂತನು ಶಬ್ದ ಮಾಡುತ್ತಾ ವೃಕ್ಷಗಳ ರೆಂಬೆಗಳನ್ನು ಅಲ್ಲಾಡಿಸುತ್ತಾ ಸುಖವಾಗಿ ವೃಕ್ಷಗಳ ಪೊಟರೆಗಳಲ್ಲಿ ಮತ್ತು ಗೂಡುಗಳಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಪಕ್ಷಿಗಳನ್ನು ಎಚ್ಚರಗೊಳಿಸಿದನು. ಗಾಬರಿಗೊಂಡು ಮೇಲಕ್ಕೆ ಹಾರುತ್ತಿದ್ದ ಪಕ್ಷಿಗಳ ರೆಕ್ಕೆಗಳ ಬಡಿತದಿಂದಾಗಿ ಪುಷ್ಪ ಭರಿತವಾಗಿದ್ದ ವೃಕ್ಷಗಳು 100 ಬಣ್ಣಗಳ ಹೂಗಳ ಮಳೆಯನ್ನೇ ಸುರಿಸಿದವು. ವಾಯುಪುತ್ರನಾದ ಹನುಮಂತನು ಹಾಗೆ ಸುರಿಯುತ್ತಿದ್ದ ಪುಷ್ಪಗಳ ವೃಷ್ಟಿಯಿಂದ ವ್ಯಾಪ್ತನಾಗಿ ಅಶೋಕವನದ ಮಧ್ಯದಲ್ಲಿ ಪುಷ್ಪಮಯವಾದ ಪರ್ವತದಂತೆಯೇ ಪ್ರಕಾಶಿಸುತ್ತಿದ್ದನು. ಹನುಮಂತನು ಅಶೋಕವನದ ಎಲ್ಲ ದಿಕ್ಕುಗಳಲ್ಲಿಯೂ ಸೀತೆಯನ್ನು ಹುಡುಕಿಕೊಂಡು ಓಡಾಡುತ್ತಾ ವೃಕ್ಷಗಳ ಸಮೂಹದಲ್ಲಿ ನುಸುಳಿಕೊಂಡು ಹೋಗುತ್ತಿದ್ದನು. ಹಾಗೆ ಓಡಾಡುತ್ತಿದ್ದ ಹನುಮಂತನನ್ನು ನೋಡಿ ಅಶೋಕವನದಲ್ಲಿದ್ದ ಎಲ್ಲ ಪ್ರಾಣಿಗಳು ವಸಂತನೇ ಕಪಿಯ ಶರೀರವನ್ನು ಧರಿಸಿ ಬಂದಿರಬಹುದೆಂದು ಭಾವಿಸಿದವು. ವೃಕ್ಷಗಳಿಂದ ಉದುರಿದ್ದ ನಾನಾ ವಿಧವಾದ ಪುಷ್ಪಗಳಿಂದ ವ್ಯಾಪ್ತಳಾಗಿದ್ದ ಭೂದೇವಿಯು ಆಭರಣಗಳಿಂದ ಸಮಲಂಕೃತಳಾದ ಹೆಂಗಸಿನಂತೆಯೇ ಕಾಣುತ್ತಿದ್ದಳು. ವೇಗಶಾಲಿಯಾದ ಹನುಮಂತನು ಅಲ್ಲಿದ್ದ ಪುಷ್ಪ ವೃಕ್ಷಗಳನ್ನು ಬಿರುಸಾಗಿ ಅಲ್ಲಾಡಿಸುತ್ತಿದ್ದನು. ಒಡನೆಯೇ ಅವು ಹಲವಾರು ಬಣ್ಣಗಳ ಹೂಗಳನ್ನು ಸುರಿಸುತ್ತಿದ್ದವು. ಹನುಮಂತನು ವೃಕ್ಷಗಳನ್ನು ಅಲ್ಲಾಡಿಸುವಾಗ ಅನೇಕ ವೃಕ್ಷಗಳ ಎಲೆಗಳು ಹೂಗಳೊಡನೆ ಉದುರಿ ಹೋಗಿದ್ದು, ಆ ವೃಕ್ಷಗಳು ಜೂಜಿನಲ್ಲಿ ಪರಾಜಿತರಾಗಿ ವಸ್ತ್ರಾಭರಣಗಳನ್ನು ಕಳೆದುಕೊಂಡ ಜೂಜುಕೋರರಂತೆಯೇ ಕಾಣುತ್ತಿದ್ದವು. ವೇಗಶಾಲಿಯಾದ ಹನುಮಂತನಿಂದ ರಭಸದಿಂದ ಅಲ್ಲಾಡಿಸಲ್ಪಡುತ್ತಿದ್ದ ಆ ವೃಕ್ಷಗಳು ಕ್ಷಣ ಮಾತ್ರದಲ್ಲಿ ಪತ್ರ ಪುಷ್ಪ ಫಲಗಳನ್ನು ಕಳೆದುಕೊಂಡವು. ಕಾಂಡಗಳು ಮಾತ್ರ ಉಳಿದು ಬೋಳು ಮರಗಳಾಗಿ ಅವುಗಳಲ್ಲಿದ್ದ ಪಕ್ಷಿಗಳು ದಿಕ್ಕಾಪಾಲಾಗಿ ಓಡಿಹೋದವು. ಹನುಮಂತನು ತನ್ನ ಬಾಲದಿಂದಲೂ ಕೈಕಾಲುಗಳಿಂದಲೂ ಅಶೋಕವನದಲ್ಲಿದ್ದ ವೃಕ್ಷಗಳನ್ನು ಒಂದಾದ ಮೇಲೆ ಮತ್ತೊಂದರಂತೆ ಮರ್ದನ ಮಾಡಿದನು. ಆ ಸಮಯದಲ್ಲಿ ಆ ಅಶೋಕವನವು ರತಿ ಸಮಯದಲ್ಲಿ ಕೆದರಿದ ತಲೆಗೂದಲುಳ್ಳ, ಅಳಿಸಿ ಹೋದ ಅಂಗರಾಗವುಳ್ಳ, ಅಧರ ಪಾನ ಮಾಡಿ ಶುಭ್ರವಾದ ಹಲ್ಲುಗಳಿಂದ ಕೂಡಿರುವ, ದಂತಕ್ಷತ ನತಕ್ಷತಗಳಿಂದ ನಖಕ್ಷತಗಳಿಂದ ಪೀಡಿತಳಾದ ಅಂಗನೆಯಂತೆಯೇ ಕಾಣುತ್ತಿದ್ದಿತು. ವರ್ಷಾಕಾಲದಲ್ಲಿ ಬಿರುಗಾಳಿಯು ವೇಗವಾಗಿ ಬೀಸುತ್ತಾ ಮೇಘಗಳ ಸಮೂಹಗಳನ್ನೇ ಛಿದ್ರ ವಿಚ್ಛಿದ್ರಗೊಳಿಸುವಂತೆ ಕಪೀಶ್ವರನಾದ ಹನುಮಂತನು ಕ್ಷಣ ಮಾತ್ರದಲ್ಲಿ ಆ ಅಶೋಕವನದಲ್ಲಿದ್ದ ಲತೆಗಳ ಸಮೂಹಗಳನ್ನು ಧ್ವಂಸ ಮಾಡಿದನು. ಹನುಮಂತನು ಅಶೋಕವನದಲ್ಲಿ ಸಂಚರಿಸುತ್ತಿದ್ದಾಗ
ಮನೋಹರವಾದ ಮಣಿಮಯವಾದ ರಜತಮಯವಾದ ಮತ್ತು ಸುವರ್ಣಮಯವಾದ ಭೂಮಿಗಳನ್ನು ನೋಡಿದನು. ಶ್ರೇಷ್ಠವಾದ ಮತ್ತು ಸ್ವಚ್ಛವಾದ ನೀರಿನಿಂದ ಪೂರ್ಣವಾಗಿದ್ದ ಮಹಾಮೌಲ್ಯದ ಮಣಿಮಯವಾದ ಸೋಪಾನಗಳಿಂದ ಸಂಪನ್ನವಾಗಿದ್ದ ವಿಧ ವಿಧವಾದ ಆಕಾರಗಳಲ್ಲಿದ್ದ ಕೊಳಗಳನ್ನು ನೋಡಿದನು. ಹವಳ ಮತ್ತು ಮುತ್ತುಗಳೇ ಅವುಗಳಲ್ಲಿ ಮಳಲುಗಳ ರೂಪದಲ್ಲಿದ್ದವು. ಒಳಭಾಗದ ಗೋಡೆಗಳು ಸ್ಫಟಿಕಮಯವಾಗಿದ್ದವು. ತೀರ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದಿದ್ದ ಸುವರ್ಣಮಯವಾದ ಮತ್ತು ವಿಚಿತ್ರವಾದ ವೃಕ್ಷಗಳಿಂದ ಅವು ಶೋಭಾಯಮಾನವಾಗಿ ಕಾಣುತ್ತಿದ್ದವು. ವಿಕಸಿತವಾದ ಕಮಲಗಳಿಂದಲೂ ಕನ್ನೈದಿಲೆಗಳಿಂದಲೂ ಕೂಡಿದ್ದ ಸರೋವರಗಳನ್ನು ಹನುಮಂತನು ನೋಡಿದನು. ಆ ಸರೋವರಗಳು ಚಕ್ರವಾಕ ಪಕ್ಷಿಗಳಿಂದ ಸುಶೋಭಿತವಾಗಿದ್ದವು. ನೀರು ಕೋಳಿಗಳ ಧ್ವನಿಯಿಂದ ನಿನಾದಿತವಾಗಿದ್ದವು. ಹಂಸ ಸಾರಸ ಪಕ್ಷಿಗಳಿಂದ ನಿಬಿಡವಾಗಿದ್ದವು. ಕೆಲವು ಸರೋವರಗಳು ವಿಶಾಲವಾದ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದವು. ಅಮೃತೋಪಮವಾದ ನೀರಿನಿಂದ ಕೂಡಿದ್ದವು. ನದಿಗಳು ಹರಿದು ಹೋಗುವಾಗ ಸರೋವರಗಳಿಗೆ ನೀರನ್ನು ತುಂಬುತ್ತಿದ್ದವು. ಎಲ್ಲವೂ 100 ಲತೆಗಳಿಂದಲೂ ಕಲ್ಪವೃಕ್ಷಗಳ ಪುಷ್ಪಗಳಿಂದಲೂ ಸಮಾವೃತವಾಗಿದ್ದವು. ಕರವೀರ ವೃಕ್ಷಗಳನ್ನೊಳಗೊಂಡ ನಾನಾ ವಿಧವಾದ ಪೊದೆಗಳಿಂದ ಸಮಾವೃತವಾಗಿದ್ದವು. ಅಂತಹ ಸುಂದರವಾದ ಸರೋವರಗಳನ್ನು ಹನುಮಂತನು ಅಶೋಕವನದಲ್ಲಿ ನೋಡಿದನು. ಹಾಗೆಯೇ ಮುಂದೆ ಹೋಗುತ್ತಿದ್ದಾಗ ಹನುಮಂತನು ಅಶೋಕವನದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ರಮ್ಯವಾಗಿದ್ದ ಪರ್ವತವನ್ನು ವೀಕ್ಷಿಸಿದನು. ಅದು ಮೇಘ ಸದೃಶವಾಗಿದ್ದಿತು. ಎತ್ತರವಾದ ಮತ್ತು ವಿಚಿತ್ರವಾದ ಶಿಖರದಿಂದಲೂ ಇತರ ಸಣ್ಣ ಸಣ್ಣ ಶಿಖರಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದಿತು. ಅಲ್ಲಲ್ಲಿ ಶಿಲಾಮಯವಾದ ಗ್ರಹಗಳಿದ್ದು ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿದ್ದಿತು. ಪ್ರಿಯತಮನ ತೊಡೆಯಿಂದ ಮೇಲೆದ್ದು ದೂರ ಸರಿದು ನಿಲ್ಲುವ ಪ್ರೇಯಸಿಯಂತೆ ಆ ಪರ್ವತದಿಂದ ಕೆಳಕ್ಕೆ ಧುಮುಕುತ್ತಿದ್ದ ನದಿಯೊಂದನ್ನು ಹನುಮಂತನು ನೋಡಿದನು. ಅಲ್ಲಿದ್ದ ವೃಕ್ಷಗಳ ತುದಿಗಳು ಧುಮುಕುತ್ತಿದ್ದ ನದಿಯ ನೀರಿನಿಂದ ತೊಯ್ದು ಹೋಗಿದ್ದವು. ಪರ್ವತದ ಮೇಲಿಂದ ಹರಿದು ಬರುತ್ತಿದ್ದ ನದಿಯ ನೀರು ದಟ್ಟವಾಗಿ ಬೆಳೆದು ನಿಂತಿದ್ದ ವೃಕ್ಷಗಳಿಂದ ತಡೆಯಲ್ಪಡುತ್ತಿದ್ದಿತು. ಅದನ್ನು ನೋಡಿದರೆ ಕ್ರುದ್ಧಳಾಗಿ ಪ್ರಿಯನನ್ನು ಅಗಲಿ ಹೊರಟ ಪ್ರಮದೆಯನ್ನು ಪ್ರಿಯ ಬಂಧುಗಳೇನಾದರೂ ತಡೆಯುತ್ತಿರುವರೋ ಎಂಬಂತೆ ಕಾಣುತ್ತಿದ್ದಿತು. ದಟ್ಟವಾದ ವೃಕ್ಷಗಳಿಂದ ತಡೆಯಲ್ಪಟ್ಟ ಗಿರಿ ನದಿಯ ನೀರು ಹಿಂದಕ್ಕೆ ಸರಿದು ನಿಂತಿರುವುದನ್ನು ನೋಡಿದರೆ ಪ್ರಸನ್ನಳಾದ ಪ್ರೇಯಸಿಯು ಪುನಃ ಪ್ರಿಯಕರನೊಡನೆ ಸೇರಿಕೊಂಡಳೋ ಎಂಬಂತೆ ಕಾಣುತ್ತಿದ್ದಿತು. ಆ ಪರ್ವತ ಸಮೀಪದಲ್ಲಿಯೇ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಸಮಾವೃತವಾಗಿದ್ದ ಸರೋವರಗಳು ಇದ್ದವು. ಮುಂದೆ ಹೋಗುತ್ತಿದ್ದಾಗ ಹನುಮಂತನು ಅಲ್ಲಿ ಕೆಲವು ಕೃತ್ರಿಮ ಸರೋವರಗಳನ್ನು ನೋಡಿದನು. ಅವು ಶೀತಲವಾದ ನೀರಿನಿಂದ ತುಂಬಿದ್ದವು. ಶ್ರೇಷ್ಠವಾದ ರತ್ನಗಳಿಂದ ಕಲ್ಪಿತವಾದ ಸೋಪಾನಗಳಿಂದ ಕೂಡಿದ್ದವು. ಮುತ್ತಿನ ರೂಪವಾದ ಮರಳಿನಿಂದ ಕಂಗೊಳಿಸುತ್ತಿದ್ದವು. ಅಲ್ಲಿಂದ ಮುಂದೆ ಮಾರುತಿಯು ಉದ್ಯಾನವನಗಳಿಂದ ಸರ್ವತ್ರ ಶೋಭಾಯಮಾನವಾಗಿ ಕಾಣುತ್ತಿದ್ದ ವಿಚಿತ್ರವಾದ ಕಾಡನ್ನು ನೋಡಿದನು. ಅದು ವಿಧ ವಿಧವಾದ ಮೃಗಗಳ ಸಮೂಹಗಳಿಂದ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿದ್ದಿತು. ಅಲ್ಲಿ ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿದ್ದ ಮಹಾಪ್ರಾಸಾದಗಳಿದ್ದವು. ಅಲ್ಲಿದ್ದ ಕೆಲವು ವೃಕ್ಷಗಳು ಎಲ್ಲ ಕಾಲಗಳಲ್ಲಿಯೂ ಫಲಪುಷ್ಪ ಭರಿತವಾಗಿರುತ್ತಿದ್ದವು. ಅವೆಲ್ಲವೂ ಛತ್ರಿಯ ಆಕಾರವನ್ನು ಹೊಂದಿದ್ದು ಬುಡಗಳಲ್ಲಿ ಸುವರ್ಣಮಯವಾದ ಜಗುಲಿಗಳು ಸೋಪಾನಗಳು ಇದ್ದವು. ಅನಂತರ ಹನುಮಂತನು ಸುವರ್ಣಮಯವಾದ ಒಂದು ಶಿಂಶುಪ ವೃಕ್ಷವನ್ನು ನೋಡಿದನು. ಅದು ಅಪರಿಮಿತವಾದ ಲತೆಗಳ ಸಮೂಹಗಳಿಂದಲೂ ಎಲೆಗಳಿಂದಲೂ ಸಮಾವೃತವಾಗಿದ್ದಿತು. ಅದರ ಸುತ್ತಲೂ ಸುಂದರವಾದ ಜಗಲಿಗಳಿದ್ದವು. ಹನುಮಂತನು ಆ ಅಶೋಕವನದಲ್ಲಿ ಸುಂದರವಾಗಿದ್ದ ಇನ್ನೂ ಅನೇಕ ಭೂಪ್ರದೇಶಗಳನ್ನು, ಪರ್ವತದ ಝರಿಗಳನ್ನು, ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಕನಕ ವೃಕ್ಷಗಳನ್ನು ನೋಡಿದನು. ಮೇರು ಪರ್ವತದ ಪ್ರಭೆಯಿಂದ ಸೂರ್ಯನು ಬೆಳಗುವಂತೆ ಆ ಕನಕ ವೃಕ್ಷಗಳ ಪ್ರಭೆಯಿಂದ ಪ್ರಭಾವಿತನಾದ ಹನುಮಂತನು ತನ್ನನ್ನು ಸುವರ್ಣಮಯನೆಂದೇ ಭಾವಿಸಿಕೊಂಡನು. ಸುವರ್ಣಮಯವಾದ ಜಗಲಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದು ಸುವರ್ಣಮಯವಾಗಿಯೇ ಇದ್ದ ಶಿಂಶುಪ ವೃಕ್ಷವನ್ನು ನೋಡಿ ಹನುಮಂತನು ಅಚ್ಚರಿಗೊಂಡನು. ಆ ವೃಕ್ಷವು ಪುಷ್ಪಿತವಾದ ಅಗ್ರಭಾಗಗಳಿಂದ ಕೂಡಿ ಸುಂದರವಾಗಿ ಕಾಣುತ್ತಿದ್ದಿತು. ಚಿಗುರೆಲೆಗಳಿಂದಲೂ ಅಂಕುರಗಳಿಂದಲೂ ವ್ಯಾಪ್ತವಾಗಿದ್ದಿತು. ಗಾಳಿಯಿಂದ ಅಲ್ಲಾಡಿಸಲ್ಪಡುತ್ತಿದ್ದ ಕನಕ ವೃಕ್ಷಗಳ ಸಮೂಹಗಳಿಂದ ಸಮಾವೃತವಾಗಿದ್ದಿತು. 100 ಕಿರುಗಂಟೆಗಳಿಂದ ಶಬ್ದಾಯಮಾನವಾಗಿದ್ದಿತು. ಮಹಾಬಾಹುವಾದ ಹನುಮಂತನು ಎಲೆಗಳಿಂದ ಸಮಾವೃತವಾಗಿದ್ದ ಆ ಅಶೋಕ ವೃಕ್ಷವನ್ನು ಹತ್ತಿ ಕುಳಿತು ಹೀಗೆ ಯೋಚಿಸಿದನು. ಇತೋ ದ್ರಕ್ಷ್ಯಾಮಿ ವೈದೇಹೀಂ ರಾಮದರ್ಶನ ಲಾಲಸಾಂ ಇತಶ್ಚೇತಶ್ಚ ದುಃಖಾರ್ತಾಂ ಸಂಪತಂತೀಂ ಯದೃಚ್ಛಯ. ಶ್ರೀರಾಮನನ್ನು ನೋಡಲು ತವಕಗೊಂಡಿರುವ ದುಃಖ ಪೀಡಿತಳಾದ ವೈದೇಹಿಯು ಸ್ವೇಚ್ಛೆಯಿಂದ ಅಲ್ಲಲ್ಲಿ ಸಂಚರಿಸುತ್ತಾ ಎಲ್ಲಿಗೂ ಬರಬಹುದು. ಆಗ ನಾನು ಅವಳನ್ನು ನೋಡುವೆನು. ಚಂದನ, ಸಂಪಿಗೆ, ಪಗಡೆ ಇವೇ ಮೊದಲಾದ ವೃಕ್ಷಗಳಿಂದ ವಿಭೂಷಿತವಾಗಿರುವ ದುರಾತ್ಮನಾದ ರಾವಣನ ಈ ಅಶೋಕವನವು ನಿಶ್ಚಯವಾಗಿಯೂ ಅತ್ಯಂತ ರಮ್ಯವಾಗಿದೆ.
ಸಾವಿರಾರು ಪಕ್ಷಿಗಳು ಆಶ್ರಯಿಸಿರುವ ಈ ಸರೋವರವು ಅತ್ಯಂತ ರಮಣೀಯವಾಗಿದೆ. ರಾಜ ಮಹಿಷಿಯಾದ ಸೀತಾದೇವಿಯು ಆ ಅಶೋಕ ವನದಲ್ಲಿಯೇ ಇದ್ದುದಾದರೆ ರಮ್ಯವಾಗಿರುವ ಈ ಸರೋವರದ ಬಳಿಗೆ ಬಂದೇ ಬರುವಳು. ವನ ಸಂಚಾರದಲ್ಲಿ ನಿಪುಣೆಯಾದ ರಾಘವನ ಪ್ರಿಯೆಯಾದ ಕಡು ಚೆಲುವೆಯಾದ ಜಾನಕಿಯು ಇಲ್ಲಿಗೆ ನಿಶ್ಚಯವಾಗಿಯೂ ಬರುವಳೆಂದು ನನ್ನ ಮನಸ್ಸಿಗೆ ಭಾಸವಾಗುತ್ತಿದೆ. ಜಿಂಕೆಯ ಮರಿಯ ಕಣ್ಣುಗಳಂತೆ ಕಣ್ಣುಗಳನ್ನು ಹೊಂದಿರುವ ಈ ಅಶೋಕವನದಲ್ಲಿರುವ ಎಲ್ಲ ಭಾಗಗಳನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಶ್ರೀರಾಮನ ಚಿಂತೆಯಲ್ಲಿಯೇ ಕೃಶಳಾಗಿರುವ ಸೀತೆಯು ಈಗಲೇ ಇಲ್ಲಿಗೆ ಬರುವಳು. ಶ್ರೀರಾಮನ ವಿರಹ ಶೋಕದಿಂದ ಪರಿತಪ್ತಳಾಗಿರುವ ಅರಣ್ಯವಾಸದಲ್ಲಿಯೇ ಪ್ರೀತಿಯುಳ್ಳ ವನಚಾರಿಣಿಯಾದ ವಾಮಲೋಚನೆಯು ಈ ರಮ್ಯವಾದ ಸರೋವರದ ಬಳಿಗೆ ನಿತ್ಯವೂ ಬರಬಹುದೆಂದು ನನಗೆ ಭಾಸವಾಗುತ್ತಿದೆ. ಸಾಧ್ವಿಯಾದ ಜನಕಪುತ್ರಿಯು ಅರಣ್ಯದಲ್ಲಿರುವ ಮೃಗ ಪಕ್ಷಿಗಳನ್ನು ಯಾವಾಗಲೂ ನೋಡಿಕೊಂಡಿರಬೇಕೆಂಬ ಆಸೆಯುಳ್ಳವಳು. ಈ ಕಾರಣದಿಂದಲಾದರೂ ಅವಳು ಇಲ್ಲಿಗೆ ಬಂದೇ ಬರುವಳು. ಸಂಧ್ಯಾ ಕಾಲಗಳಲ್ಲಿ ಮಾಡಬೇಕಾದ ಕರ್ಮಗಳಲ್ಲಿ ಸೀತಾದೇವಿಯು ನಿಯತವಾದ ಮನಸ್ಸುಳ್ಳವಳು. ಯೌವನದ ಮಧ್ಯಕಾಲದಲ್ಲಿರುವ ವರವರ್ಣಿನಿಯಾದ ಜಾನಕಿಯು ಶುಭಕರವಾದ ನೀರಿನಿಂದ ಕೂಡಿರುವ ಈ ಸರೋವರದ ಬಳಿಗೆ ಸಂಧ್ಯಾವಂದನಾರ್ಥವಾಗಿಯಾದರೂ ಬಂದೇ ಬರುವಳು. ಪಾರ್ಥಿವೇಂದ್ರನಾದ ಶ್ರೀರಾಮನಿಗೆ ಆದರಣೀಯ ಪತ್ನಿಯಾದ ಶುಭ ಸ್ವರೂಪಳಾದ ಸೀತಾದೇವಿಗೆ ಶುಭಾವಹವಾದ ಈ ಅಶೋಕವನವು ಎಲ್ಲ ಪ್ರಕಾರಗಳಿಂದಲೂ ವಾಸಕ್ಕೆ ಯೋಗ್ಯವಾಗಿದೆ. ತಾರಾಧಿಪನಾದ ಚಂದ್ರನ ಮುಖಕ್ಕೆ ಅನುರೂಪವಾದ ಮುಖದಿಂದ ಕಂಗೊಳಿಸುವ ಸೀತಾದೇವಿಯು ಜೀವಿಸಿರುವುದೇ ಆದರೆ ಖಂಡಿತವಾಗಿಯೂ ಶೀತಲವಾದ ನೀರಿನಿಂದ ಕೂಡಿರುವ ರಮ್ಯವಾದ ಈ ಸರೋವರದ ಬಳಿಗೆ ಬಂದೇ ಬರುವಳು. ಮಹಾತ್ಮನಾದ ಹನುಮಂತನು ಹೀಗೆ ನಿಶ್ಚಯಿಸಿ ಸುಪುಷ್ಪಿತವಾದ ಮತ್ತು ದಟ್ಟವಾದ ಎಲೆಗಳಿಂದ ಕೂಡಿದ್ದ ಸುವರ್ಣಮಯವಾದ ಶಿಂಶುಪ ವೃಕ್ಷದಲ್ಲಿ ಅಡಗಿ ಕುಳಿತು ಮನುಜೇಂದ್ರನ ಪತ್ನಿಯಾದ ಸೀತಾದೇವಿಯನ್ನೇ ಪ್ರತೀಕ್ಷಿಸುತ್ತಾ ಎಲ್ಲ ಕಡೆಗಳಲ್ಲಿಯೂ ನೋಡುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ 14ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.